ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬಹಳ ಪ್ರಸಿದ್ಧವಾಗಿರುವಂತಹ ರಥೋತ್ಸವಕ್ಕೆ ಭಕ್ತಾದಿಗಳು ಕೂಡ ಕಾಯ್ತಾ ಇದ್ದಾರೆ. ಸಂಜೆ 5:30ಕ್ಕೆ ಗವಿಸಿದ್ದೇಶ್ವರ ರಥೋತ್ಸವ ಜರುಗಲಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಲಕ್ಷಾಂತರ ಭಕ್ತರಿಗೆ ಶೇಂಗಾ ಹೋಳಿಗೆಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಲಕ್ಷಾಂತರ ಭಕ್ತರು ಪ್ರತಿ ಬಾರಿ ಈ ಮಹಾರಥೋತ್ಸವಕ್ಕೆ ಸಾಕ್ಷಿಯಾಗ್ತಾರೆ. ಎಲ್ಲಂದ್ರಲ್ಲಿ ಭಕ್ತರ ದಂಡೆ ಕಂಡು ಬರ್ತಾ ಇದೆ. ಗವಿಮಠದ ಮೈದಾನದಲ್ಲಿ ಬೃಹತ್ ರಥ ಕೂಡ ಈಗಾಗಲೇ ಸಿದ್ಧಗೊಂಡಿದೆ. ಸಾಕಷ್ಟು ಜನ ಸಂಕಲ್ಪದೊಂದಿಗೆ ಹರಕೆಯೊಂದಿಗೆ ಬಂದಿರ್ತಾರೆ. ಸಂಜೆ 5:30ಕ್ಕೆ ಈ ಗವಿಸಿದ್ದೇಶ್ವರ ರಥೋತ್ಸವ ನಡೆಯಲಿದೆ. ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಮೂಹವೇ ಅಲ್ಲಿ ಸೇರಿರೋದನ್ನ ನೋಡ್ತಾ ಇದ್ದೀರಾ. ತುಂಬಾ ಪ್ರಸಿದ್ಧವಾದ ರಥಯಾತ್ರೆಗಳಲ್ಲಿ ಒಂದು, ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಹಾಗೂ ತನ್ನದೇ ಆದಂತಹ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಜಾತ್ರೆ ಇದು. ಈ ರಥೋತ್ಸವಕ್ಕೆ ಸಾಕ್ಷಿಯಾಗೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಜನ ಬಂದಿದ್ದಾರೆ. ಉತ್ತರ ಕರ್ನಾಟಕದ ಅತಿ ಹೆಚ್ಚು ಜನ ಈ ರಥೋತ್ಸವಕ್ಕೆ ಬರ್ತಾರೆ. 5:30ಕ್ಕೆ ಗವಿಸಿದ್ದೇಶ್ವರ ರಥೋತ್ಸವಕ್ಕೆ ಸಾಕ್ಷಿಯಾಗಬೇಕು ಅಂತ ಹೇಳಿ ಈಗಾಗಲೇ ದೂರದ ಊರುಗಳಿಂದ ಜನ ಬಂದಿದ್ದಾರೆ. ಪ್ರತಿ ವರ್ಷ ಈ ರಥೋತ್ಸವ ಜರುಗೋ ಸಮಯದಲ್ಲಿ ತಮ್ಮದೇ ಆದ ಸಂಕಲ್ಪವನ್ನ ಭಕ್ತಾದಿಗಳು ಹೊತ್ಕೊಂಡು ಬರ್ತಾರೆ. ಹರಕೆಗಳನ್ನ ಹೊತ್ತಿರ್ತಾರೆ. ತೀರ್ಸೋದಕ್ಕೆ ಅಂತ ದೂರದ ಊರುಗಳಿಂದ ಕುಟುಂಬ ಸಮೇತರಾಗಿ ಕೂಡ ಬಂದಿರ್ತಾರೆ. ಆಮೇಲೆ ಲಕ್ಷಾಂತರ ಭಕ್ತರಿಗಾಗಿ ಶೇಂಗಾ ಹೋಳಿಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ತುಂಬಾ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಈ ಗವಿಸಿದ್ದೇಶ್ವರ ರಥೋತ್ಸವವನ್ನ ನಡೆಸ್ತಾ ಬರಲಾಗ್ತಾ ಇದೆ. ಫೇಮಸ್ ಆಗಿರುವಂತಹ ರಥೋತ್ಸವ. ತುಂಬಾ ಜನ 2-3 ದಿನಗಳ ಕಾಲ ಇದೇ ರಥೋತ್ಸವಕ್ಕೆ ಸಾಕ್ಷಿಯಾಗಬೇಕು ಅಂತ ಅಲ್ಲಿ ತಂಗೋದು ಇದೆ. ಆಮೇಲೆ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಜನ ಅಲ್ಲಿ ದಾಸೋಹದ ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ ಭಕ್ತಾದಿಗಳಿಗೆ ಹರಕೆಯ ರೂಪದಲ್ಲಿ. ಅದೇ ರೀತಿ ಉತ್ತರ ಕರ್ನಾಟಕ ಶೈಲಿಯ ಅನೇಕ ತಿನಿಸುಗಳು ಅಲ್ಲಿ ತಯಾರಾಗಿ ಅದನ್ನ ಪ್ರಸಾದದ ರೂಪದಲ್ಲಿ ಕೂಡ ಬಡಿಸಲಾಗ್ತಾ ಇದೆ. ಈ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಅಂದ್ರೆ ಸಾಕು, ರೊಟ್ಟಿ ಜಾತ್ರೆ ಅಂತಾನೆ ಫೇಮಸ್. ಅದರಲ್ಲಿ ಉತ್ತರ ಕರ್ನಾಟಕ ಖಡಕ್ ರೊಟ್ಟಿಗೆ ಈ ಜಾತ್ರೆ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ತೋರಿಸ್ತಾ ದೃಶ್ಯದಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಕಳೆದ ಅಂದ್ರೆ ಪ್ರತಿ ವರ್ಷ 15 ದಿನಗಳ ಕಾಲ ಏನಪ್ಪ ಅಂದ್ರೆ ಊಟದ ದಾಸೋಹ ನಡೆಯುತ್ತೆ. ಆ 15 ದಿನಗಳ ನಿರಂತರವಾಗಿ ಏನಂದ್ರೆ ರೊಟ್ಟಿ ಪ್ರತಿದಿನ ಊಟ, ಮುಂಜಾನೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ದಿನ ನಿತ್ಯದ ಪ್ರತಿದಿನ 24 ಗಂಟೆಗಳ ಕಾಲ ಏನಪ್ಪ ಊಟದ ವ್ಯವಸ್ಥೆ ಈ ಜಾತ್ರೆಯಲ್ಲಿ ಕಾಣಬಹುದಾಗಿದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆಯ ನಾನಾ ಹಳ್ಳಿಗಳಿಂದ ಮತ್ತು ಪಕ್ಕದ ರಾಯಚೂರು ಆಗಿರ್ಬೋದು ಮತ್ತು ಗದಗ ಜಿಲ್ಲೆಯಿಂದ ಸಾಕಷ್ಟು ಭಕ್ತಾದಿಗಳು ಅಂದರೆ ಲಕ್ಷಕ್ಕೂ ಅಧಿಕ ಭಕ್ತರು ರೊಟ್ಟಿ ತೆಗೆದುಕೊಂಡು ಬಂದು ಏನಪ್ಪ ಅಂದ್ರೆ ಕೊಪ್ಪಳ ಜಾತ್ರೆ ಕೊಡ್ತಾರೆ. ಅದರಲ್ಲಿ ಟ್ಯಾಕ್ಟ್ರಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಹೀಗೆ ಟ್ಯಾಕ್ಟ್ರಿ, ಗಾಡಿ ಚಕ್ಕಡಿಗಳು ಆಗಿರ್ಬೋದು, ಬಂಡಿಗಳೆಲ್ಲ ಹೀಗೆ ನಾನಾ ರೀತಿಯ ತೆಗೆದುಕೊಂಡು ಬಂದು ಹಳ್ಳಿಲಿ ತೆಗೆದುಕೊಂಡು ಬಂದಂಥ ತಾಯಂದಿರು ಈ ಭಕ್ತಾದಿಗಳು ಈ ಮಠಕ್ಕೆ ಏನಂದ್ರೆ ಸಮರ್ಪಿಸ್ತಾರೆ. ಈ ನೋಡ್ತಾ ಇದ್ದ ಲಕ್ಷಾಂತರ ರೊಟ್ಟಿಗಳು ರಾಶಿಯೇ ಬಿದ್ದಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು. ಇಷ್ಟು ದೊಡ್ಡದಾದ ಮಠದ ರೊಟ್ಟಿಯಲ್ಲಿ ಒಬ್ಬರಿಬ್ಬರಿಂದಲ್ಲ ಲಕ್ಷಾಂತರ ಭಕ್ತರು ತೆಗೆದುಕೊಂಡು ಬಂದು 15 ದಿನಗಳ ಕಾಲ ನಡೆಯುವಂಥ ದಾಸೋಹದಲ್ಲಿ ಭಕ್ತಾದಿಗಳು ಉಣಬಡಿಸ್ತಾರೆ. ಈ ದಾಸೋಹಕ್ಕೆ ಹರಿದು ಬರುವಂಥ ಭಕ್ತರಿಗೆ ಪ್ರತಿದಿನ ಬರುವಂಥ ಎಲ್ಲ ಭಕ್ತರಿಗೆ ಊಟ ಜೊತೆಗೆ ರೊಟ್ಟಿಯನ್ನು ಉತ್ತರ ಕರ್ನಾಟಕದಲ್ಲಿ ಖಡಕ್ ರೊಟ್ಟಿ ಎಷ್ಟು ಫೇಮಸ್ಸು ಅಷ್ಟೇ ಈ ಗವಿಸಿದ್ದೇಶ್ವರ ಜಾತ್ರೆ ರೊಟ್ಟಿ ಜಾತ್ರೆ ಫೇಮಸ್ ಆಗಿದೆ. ಕ್ಯಾಂಪಸ್ ವಿನಯಗತೆ ಮುಖನಗತಿ ಪಬ್ಲಿಕ್ ಟಿವಿ ಕೊಪ್ಪಳ. ದಾಸೋಹದ ವ್ಯವಸ್ಥೆ ಹೇಗಾಗಿದೆ ಅನ್ನೋದರ ಡೀಟೇಲ್ಸ್ ನೀವು ನೋಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಬೃಹತ್ ರಥಕ್ಕೆ ಮಾಡಿರುವಂತಹ ಅಲಂಕಾರ ಕೂಡ ಅಷ್ಟೇ ಕಣ್ಮನ ಸೆಳೀತಾ ಇದೆ. ವಿವಿಧ ಹೂಗಳನ್ನ ಬಳಸಿ ರಥಕ್ಕೆ ಸಿಂಗಾರ ಮಾಡೋ ಕೆಲಸವನ್ನ ಭಕ್ತಾದಿಗಳು ಮಾಡಿದ್ದಾರೆ. ಸ್ವಯಂ ಪ್ರೇರಿತರಾಗಿ ದಾಸೋಹದ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡ್ಕೊಳ್ತಾ ಬರಲಾಗ್ತಾ ಇದೆ. ಮತ್ತೆ ಬಾಳೆಹಣ್ಣು ಆದಿಯಾಗಿ ಅನೇಕ ಹರಕೆಯ ರೂಪದಲ್ಲಿ ಅನೇಕ ವಸ್ತುಗಳನ್ನ ಇಲ್ಲಿ ಭಕ್ತಾದಿಗಳು ತರ್ತಾರೆ. ಎಲ್ಲಿ ನೋಡಿದ್ರು ಕೂಡ ಖುಷಿಯ ಕ್ಷಣಗಳಿಗೆ ಗವಿಸಿದ್ದೇಶ್ವರ ರಥೋತ್ಸವ ಸಾಕ್ಷಿ ಆಗ್ತಾ ಇದೆ. ಕುಟುಂಬ ಸಮೇತರಾಗಿ ಉತ್ತರ ಕರ್ನಾಟಕದ ಬಹುತೇಕ ಮಂದಿ ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಬರ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ರಥೋತ್ಸವ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು.